ಆಂಧ್ರ ಸರ್ಕಾರ ಎಲ್ಲ ಸಪೋರ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲ ತರಿಸ್ಕೊಂಡು ಮಾಡ್ತಾ ಇದೆ. ಇಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ ಕೈಗಾರಿಕೆಗೆ. 1.5 ವರ್ಷ ಆದ್ರೂ ಹಳೆ ಕ್ಯಾಸೆಟೇ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ. ಅವ್ರ ಭಾಷಣನೂ ಕೇಳಿದೆ. ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ, ನಮಗೆ ಮಾಡ್ತಾ ಇಲ್ಲ. ಅವ್ರು 19-20 ಜನ ಗೆದ್ದಿದ್ದಾರೆ. ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ 3 ಜನ ಬೆಂಬಲನ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು NDA ಇಂದ ಆಚೆ ಬರೋದು ಒಳ್ಳೆಯದು. ಆಂಧ್ರ ಪ್ರದೇಶ ಈಗ ನಾವು ಕೂಡ 19 ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ. ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. 5 ಜನ ಕೇಂದ್ರ ಮಂತ್ರಿಗಳನ್ನು ಕೊಟ್ಟಿದ್ದೀವಿ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು, ಆಮೇಲೆ ಇನ್ಯಾರು ಕೇಂದ್ರ ಶೋಭಾ ಕರಂದ್ಲಾಜೆ, ಸೋಮಣ್ಣ, 5 ಜನ ಮಹಾ ಮಂತ್ರಿಗಳಿದ್ದೀರ. ರಾಜ್ಯಕ್ಕೆ ಕೊಡಲ್ಲ, ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ ಅಂತ ನೀವೇ ಒಪ್ಕೋತಾ ಇದ್ದೀರಾ. ಆದಮೇಲೆ ಈ ಕೂಡಲೇ ಈ ರಾಜ್ಯದ ಜನ ನಿಮ್ಮ ಪರ ನಿಂತ್ಕೋತಾರೆ. ಅಂಬರೀಷ್ ಅವರು ಕೇಂದ್ರ ಸರ್ಕಾರ ನೀರು ಬಿಡುಗಡೆ ತಮಿಳುನಾಡು ಅಂದಿದ ತಕ್ಷಣ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ. ಅದೇ ನಿಲುವನ್ನು ಕುಮಾರಣ್ಣ ತಗೊಂಡಿದ್ದ ತಕ್ಷಣವೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ, ಅವ್ರಿಗೆ ಬೆಂಬಲ ಕೊಡ್ತದೆ. ಇನ್ನೂ 1.5 ವರ್ಷ ಆದಮೇಲೆ ನಾನು ಇನ್ನೂ ಕೆಲಸ ಕೊಡ್ಸೋಕ್ಕಾಗಲ್ಲ, ಕೇಂದ್ರದಿಂದ ಕೈಗಾರಿಕೆಗಳು ತರೋಕ್ಕಾಗಲ್ಲ, ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂದರೆ ಅವ್ರ ಜೊತೆ ಇರೋದು ವೇಸ್ಟ್. ಈಗ ನನ್ನ ತಾಲೂಕಲ್ಲಿ 100 ಎಕರೆ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ, ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ನಾನು ಕೊಡಕ್ಕೆ ರೆಡಿ ಇದ್ದೀನಲ್ಲ, ನನಗೆ ಗೊತ್ತಲ್ಲ. ನಾನು ಭಾಷಣದಲ್ಲೇ ಹೇಳಿದ್ನಲ್ಲ, ನನ್ನ 100 ಎಕರೆ ಬಸರಾಳ ಅಲ್ಲ, ಮಂಡ್ಯ ಸಿಟಿ ಅಲ್ಲ, 100 ಎಕರೆ ಕೊಡೋಕ್ಕೆ ರೆಡಿ ಇದ್ದೀನಿ. 100 ಎಕರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ, ಉಮ್ಡಳ್ಳಿ ಅಕ್ಕಪಕ್ಕದಲ್ಲೇ 100 ಎಕರೆ ಇದೆ, ಕೊಡಕ್ಕೆ ರೆಡಿ ಇದ್ದೀನಿ. ಬಸರಾಳಲ್ಲಿ 100 ಎಕರೆ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಕೊಡಿ ಕಾರ್ಖಾನೆ. ನಾನು ಓಪನ್ ಆಗಿ ಹೇಳಿದ್ದೀನಲ್ರಿ, 15 ದಿನ ರಾಜಕಾರಣ ಮಾಡೋಣ, ಕೇಂದ್ರ ಮಂತ್ರಿ ಆಗಿದ್ದೀರಿ, ನಿಮ್ಮ ಜೊತೆ ಕೈ ಜೋಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ರಾಜಕಾರಣ ಮಾಡಲ್ಲ, 100 ಎಕರೆ ಜಾಗ ರೆಡಿ ಇದೆ, ಕಾರ್ಖಾನೆ ಅಂತಾನೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ನೋಡ್ರಿ, ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಳ್ತಾ ಪ್ರತಿ ಮಾತಿಗೂ ಹೇಳ್ತಾ ಹೋದ್ರೆ ಎಲ್ಲೂ ಆಗಲ್ಲ. ನಾವು ಕೊಡಕ್ಕೆ ರೆಡಿ ಇದೀವಿ. ಇಂಥ ಕಾರ್ಖಾನೆ ನಾವು ತರಕ್ಕೆ ರೆಡಿ ಇದೀವಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಅಲ್ಲ, ನಾನು ರೆಡಿ ಇದೀವಿ ಅಂತ ಇನ್ನೂ ಪಾಪ 1.5 ವರ್ಷನೇ ಆಗಿರೋದು, ಇನ್ನೂ 3.5 ವರ್ಷ ಇದೆ, ಅವಾಗ ತರ್ಬೋದು ಅವರು. ನೋಡೋಣ, ನಾವು ರೆಡಿ. ನಿಮ್ಮ ಸಮ್ಮುಖದಲ್ಲೇ ಹೇಳಿದ್ದವರು, ನಾನು ಅವ್ರ ಸಮ್ಮುಖದಲ್ಲೇ ಹೇಳಿದ್ನಲ್ಲ, 100 ಎಕರೆ ವೇದಿಕೆ ಮೇಲೆ ಹೇಳಿದ್ನಲ್ಲ, 100 ಎಕರೆ ಬಸರಾಳು ಮತ್ತು ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ. 15 ದಿನ ರಾಜಕಾರಣ ಮಾಡೋಣ, ನೀವು ಕಾರ್ಖಾನೆ ತನ್ನಿ, ಮಂಡ್ಯ ಯುವಕರಿಗೆ ಇದು ಕಾರ್ಖಾನೆ ಕೆಲಸ ಬೇಕು, ನಾನು ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಾಗಿದೆಯಲ್ಲ. ಕೇಂದ್ರ ಮಂತ್ರಿ ಒಬ್ಬ ಆಫ್ಟರ್ ಆಲ್ MLA ನನ್ನ ಕೈಲಿ ಆಗ್ತದೆ ಅಂತ ಹೇಳ್ತೀನಿ. ಕೇಂದ್ರ ಮಂತ್ರಿ, ಪ್ರಭಾವಿ ಮಂತ್ರಿ, ಪ್ರಮಾಣ ವಚನದಲ್ಲಿ 6ನೇ ಪ್ಲೇಸಲ್ಲಿ ಪ್ರಮಾಣ ವಚನ ತಗೊಂಡವರು. ಮೋದಿಯವ್ರ ಜೊತೆ ಅವ್ರ ತಂದೆಗೆ ಭಾಳ ಆತ್ಮೀಯ ಬಾಂಧವ್ಯ ಇದೆ. ಕುಮಾರಣ್ಣ ಅಂದರೆ ಮೋದಿಯವ್ರ ಹತ್ರ ಆತ್ಮೀಯ ಬಾಂಧವ್ಯ ಇದೆ. ಅವ್ರ ಕೈಲಿ ಆಗಲ್ಲ ಅಂದ್ರೆ ನಾನು ಏನು ಹೇಳೋಣ? ಅದೇ ಸರ್, ಜವಾಬ್ದಾರಿಯಿಂದ ನುಡ್ಸ್ಕೊಳ್ತಾ ಇದ್ದಾರಾ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.